ಅಲ್ಲ ಕಣೆ ಡಿಂಪಮ್ಮ, ಅಮ್ಮ ಅನ್ಯಾಳ ಗೌಡ ನಿನ್ ಕಂಡ್ರೆ ನನಗೆ ಇಷ್ಟ ಲಸ್ಮಕ್ಕ. ನಮ್ಮ ತಯ್ಯೋಳಿ ನನಗೆ ಇಲ್ಲ ಬಿ ನಮ್ಮ ತಯ್ಯೋಳಿ ಅದು ಯಾತ ಗುಲಾಬಿವಿಂದ ಹೂವು ಕೊಡಕ್ಕೆ ಬಂದವನಿ. ನೆನ್ನೆ ದಿನ ಹೊಲ್ದಕ್ಕೆ ಫೋನ್ ಮಾಡಿ ಸುಮ್ಮನೆ ಟ್ಯಾಕ್ಟರ್ ಬಂದವ್ರಿ ಗೇಯಕ್ಕೆ ಬರ್ಬೇಕಂತೆ, ಇಲ್ಲಿ ಟ್ಯಾಕ್ಟ್ರರು ನಾವು ಬಂದಿದ್ದೀವಿ ಅಂತೇಳಿ ಫೋನ್ ಮಾಡಿ ಹಿಂಗೆ ಕರೆಸ್ಕೊಂಡು ಹಿಂಗೆ ಮಾಡ್ತಾನಲ್ಲೇ ಗೌಡ ಡಿಂಪಮ್ಮ. ಹೌದೇನು ಲಸ್ಮಕ್ಕ, ಅದಕ್ಕೆ ನೀನೇನು ಹೇಳಿದೆ? ನಾನು ಅಕ್ಕಿ ಒಂದು ಎರಡು ದಿನ ಚಂದಾಗ ಚಳ್ಳೆ ಅಂತ ತಿನ್ಸೋಣ ಅಂತ ಹೇಳಿ ನಾನು ಅಕ್ಕಿ ಏನು ಮಾಡಿದೆ ಗೊತ್ತೆ, ಎದ್ದಾಗ ಬಾಯಿಲಿ ಮುತ್ತು ಕೊಡ್ತೀನಿ ಅಂತ ಹೇಳಿ ಕರೆದು ಪೆಬಿಕಿಕ್ಕೆ ಹಾಕಿ ಹೊಂಟಾಕ್ಬಿಟ್ಟೆ ಮುಷ್ಟಿ ನೀನು. ಬತ್ತಿಲ್ಲ ಇವಾಗ ಅವು ತುಟಿ ಕೀಳಕ್ಕೆ ಬತ್ತಿಲ್ಲ, ಕಚ್ಚಿಡೋ ತುಟಿ. ಅಕ್ಕಿ ಇನ್ನು ಚಂದಾಗ ಚಳ್ಳೆ ಅಂತ ತಿನ್ಸೋಣ ಅವನಿಗೆ ಅಂತ ಹೇಳಿ ನೋಡು ಚಂದ ಕೈ ಅಂದು ಇಲ್ಲಿ ಹೊಸ್ಮಕ್ಕಳು ಸಾವಾಸ ಬೇಡಪ್ಪ, ಈ ಲವ್ಗಿವು ಏನು ಬೇಡ ಅಂತ ಹೊಲ್ಟೋಗ್ಬಿಡ್ಬೇಕು ಅಡಿಕೊಂಡು. ಅದಕ್ಕೆ ನಾನು ಹೆಂಗೆ ಒಟ್ಟೊಳಿ ಅಂದ್ರೆ ತೆಗೆಲ್ಲ ಏನು ಹೇಳೋಣ ಅಂತ ಸುಮ್ಮನೆ ಇದ್ದೀನಿ. ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ನೋಡು ಅವನಿಗೆ. ಇದು ಹೊಸ್ಮಕ್ಕೊಂದು ಸವಾಸ್ ಬ್ಯಾಡಪ್ಪ, ಅವಳು ದೊಡ್ಡಾಳ ಅನ್ಬೇಕು. ಅಲ್ಲ ನನಗೇನೆ ಐ ಲವ್ ಯು ಅಂತ ಹೇಳಕ್ಕೆ ಬಂದವಲ್ಲ, ಮನ ಮರ್ಯಾದಿಲ್ದಾನು. ಅದೇ ಇವಾಗೆಲ್ಲ ನೀನು ಬಗ್ಗಲ್ವಲ್ಲ, ಅದಕ್ಕೇನೆ ಏನೇ ಅಂದರೂ ಬಗ್ಗಲ್ವಲ್ಲ, ಹಿಂಗಾದ್ರೆ ನಾನು ಒಳಕ್ಕೆ ಹಾಕ್ಯಬೋದಾ ಹೊಸ್ಮಕ್ಕನ್ನ ಅಂತ ಹೇಳಿ ನಾನು ಪ್ಲಾನ್ ಮಾಡಿರ್ಬೇಕೇನ. ಈಗ ನಿನ್ ಕಂಡ್ರೆ ಇಷ್ಟ, ನಿನ್ನ ಮಕ್ಕ ಲಕ್ಷ್ಮಿ ಕಳೆ ಎತ್ತು ಕಾಣ್ತಾ ಐತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾನೆ. ಹಂಗಾದ್ರೆ ಎಲ್ಲ ನಮ್ಮ ಅಪ್ಪ ನಮ್ಮಮ್ಮನ ತಗೊಳ್ಳೋದು ಎಲ್ಲನ ನನ್ನ ತಂಗಿ ತಗೊಳ್ಳೋ ಆಸ್ತಿ ಎಲ್ಲ ಇಸ್ಕೊಡ್ತಾಳೆ, ಲಸ್ಮಕ್ಕನ ಒಳಕ್ಕೆ ಹಾಕ್ಯಂಡ್ರೆ ನೋವು ಮಾಡ್ತಾ ಇದ್ನಿ ಅಂತ ಹೇಳಿ ಹಿಂಗೆ ಪ್ಲಾನ್ ಮಾಡಿದಾನೆ ಏನೋ ಅಮ್ಮಂಗೆ ಆಗುತ್ತೆ ನನಗೆ. ಅದಕ್ಕೆ ಚಂದಾಗ ಕಾಟಾಡಿಸ್ತೀನಿ ನೋಡು, ಒಂದು ನೀನು ಚಂದಾಗ ಕಾಟಾಡಿಸಿ ಸರಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ತೀನಿ. ಲಸ್ಮಕ್ಕನ ಸವಾಸ ಬ್ಯಾಡಪ್ಪ, ಲವ್ ಗಿವ್ ಎಲ್ಲ ಹೊಲ್ಟ ಬಿಡ್ಬೇಕು. ಹಂಗೆ ಆಟಾಡಿಸ್ತೀನಿ. ಗಂಡ ಪೆವಿಕಿಕ್ಕ ಹೆಚ್ಚಾಗಿ ದಿನ ಮುತ್ತು ಕೊಡ್ತೀನಿ ಅಂತ ಕರೆಸ್ತೀನಿ, ಕಾರಿಸಿ ಸರಿಯಾಗಿ ಗಂಟಾಕ್ತೀನಿ ದಿನ ಪೆವಿಕಿಕ್ಕ. ಅದು ಹೇಳತ್ತಾದ್ರೂ ಬಿಡ್ಕಂಬಲ್ಲ, ಸರಿಯಾಗಿ ಗಂಟ್ಕೇನೆ ತುಟಿಗೆ. ಇವಾಗ ಹಿಂಗೆ ಕಚ್ಚೆ ಬಿಟ್ಟೈತೆ ತುಟಿ. ಅದಕ್ಕೆ ಸರಿಯಾಗಿ ಗಂಟ್ಕೆಮಂಗೆ ಪೆಬಿಕಿಕ್ಕ ಹಾಕಿ ಮಕ್ಕೂ ಹಂಗೇನೆ ಮುತ್ತು ಕೊಟ್ಟಿರೋದು ಕಾಲೆ ಹಂಗೆ ಇರಬೇಕು. ఏంటి ಸರಿಯಾಗಿ ಬಾರಿಸ್ಬೇಕು. ಯಾವಳ್ಟಕ್ಕೆ ಹೋಗಿದ್ದೆ ನೀನು, ಯಾವಳು ಮುತ್ತು ಕೊಟ್ಲು ಅಂತ ಹೇಳಿ ಸರಿಯಾಗಿ ಬಾರಿಸ್ಬೇಕು ಅಂತ ಪೆಬಿಕಿಕ್ಕ ಹಾಕಿ ಹಂಗೆ ಅಂಟಾಕ್ಬಿಟ್ಟೆ ಅಂತ ತಾಣೋದು ತುಟಿರ ಹಂಗೆ ಅಂಟಾಕಿ ನತ್ತಿಟ್ರು ಬರಲ್ಲ, ಹಂಗಾಗೈತಿ. ಹಾಕೈದು ಹೇಳು ಎಲ್ಲ ರೆಡಿ ಆಗೈತಿ. ಎಲ್ಲಿ ಗೊತ್ತು ಸೀನಣ್ಣಯ್ಯ? ಇಲ್ಲೆಲ್ಲ ಪೈಪು ಹೊಲ್ದಾಗೆ ಯಾವ ಎರಡು ಪೈಪ್ ಹೊಡ್ದವಂತಿ. ಅದಕ್ಕೆ ಒಂದೆರಡು ಬೆಂಡೂನು ಒಂದೆರಡು ಇವಂತ ತರ್ಬೇಕು ಕಾಲರ್ಗಳು ಅಂತ ಹೋಗೈತಿ. ಆ ಹೊಲ್ದಾಗ ಅಲ್ಲಿ ಯಾವ್ದ ಪೈಪ್ ಹಾಕ್ಬೇಕಂತೆ ಒಂದಿಟ್ಟು ಯಾತ ಹೊಡೆದೈತೆ ಅಂತ ಅದಕ್ಕೆ ತಗೊಂಬತ್ನಿ ಅಂತ ಯಾತ ಓತಪ್ಪ, ಯಾತ ತಗೊಬರ್ಬೇಕು ಹೊಲ್ದಕ್ಕೆ ಅಂತ ಓತು. ಅದೇನತ್ತೆ ಎಲ್ಲ ರೇಷನ್ ಎಲ್ಲ ಕಟ್ಟಿಸ್ಕೊಂಡಿದ್ದು? ಕಟ್ಟಿಸ್ಕೊಂಡು ಅಪ್ಪ ತಾಕ ದುಡ್ಡು ಹಾಕ್ಕೊಳ್ಳೋಣ ಅಂದ್ಕೊಂಡೆ, ನೀನು ಬರಲಿ ಅಂತ ಸುಮ್ಮನೆ ಏಟಾಯಿ ದುಡ್ಡು ಲೆಕ್ಕ ಮಾಡಿದೆ. ತಗೊಳ್ರಿ ಹೇಳಿ ಅಂದರೆ 5,000 ಐತೆ, ಲೆಕ್ಕ ಮಾಡಿ ಇನ್ನೇಟ್ ಕೊಡ್ಬೇಕಾಗುತ್ತೆ ನಮ್ಮದೇ ಉಳಿತೈತಾ ನೋಡ್ರಿ. ತಗ 5,000 ಐತೆ. ಬೇಡ ಸುಮ್ಮನಿರತ್ತೆ, ಬೇಡ ಸುಮ್ಕಿರು. ಯಾಕೆ ದುಡ್ಡು ಯಾಕೆ ಕೊಡ್ತಾ ಇದೀಯಾ? ಸುಮ್ಮನೆ ತಾಂಡೋಗಕ್ಕೆ ಕಲ್ಕ ಅಷ್ಟೇನಿ. ನಮಗೆ ದುಡ್ಡು ಪಡ್ಡು ಅಂದ್ರೆ ನೀನು ತಾಂಡೋಗಕ್ಕೆ ಬರಲೇಬೇಡ ಇಲ್ಲಿ. ಸುಮ್ಮನೆ ನೀನು ದುಡ್ಡು ಕೊಟ್ಟು ತಾಂಡೋಗಿ ನಿಮ್ಮಂಗಿದ್ರೆ ತಾಂಡೋಗ್ಲೇಬೇಡ. ಸುಮ್ಮನೆ ಹಂಗೆ ತಾಂಡೋಗಕ್ಕೆ ಕಲ್ಕ. ನಾನೇನು ಕೇಳಿದ್ ನೀವು ದುಡ್ಡ ಹಂಗೆ ಹೆಂಗೆ ತಾಂಡೋಗಣ ಅಳಿಯೋ ನಂಡೆಗೆ ದುಡ್ಡು ಕೊಟ್ಟು ತಾಂಡೋಗಣ ಅಂತ ಲೋಸ್ಮಕಾಯಿ. ತಗೊಳಪ್ಪ, ನೀನೇನೇನು ಬೆಳೆದಿರೋದಲ್ಲ ಏನಿಲ್ಲ. ಅದೇ ನಮ್ಮ ಅವ್ರು ಬಂಡವಾಳ ತಂದಿರ್ತಾರೆ. ಇವಾಗ ನಾವು ಬೇರೆ ಅಂಗಡಿ ಹೋದ್ರೆ ದುಡ್ಡು ಕೊಟ್ಟು ತಾಣೋಗಲ್ವಿ. ನಾವು ಅಷ್ಟೇಪ್ಪ ದುಡ್ಡು ಕೊದ್ದು ಇನ್ನು ದುಡ್ಡು ಇಸ್ಕೊಂಬಂಗಿದ್ರೆ ನಿಮ್ಮ ಅಂಗಡಿ ತಾಣೋಗ್ತೀವಿ. ಇಲ್ಲಿ ನಾವು ಬಿಡತ್ತ ಏನು ನಮ್ಮ ಮಳಿನ ಅಂಗಡಿ ಐತೆ ಇಲ್ಲೇ ವ್ಯಾಪಾರ ಮಾಡೋಣ ಅಂತ ಬಂದ್ರೆ ನೀನು ದುಡ್ಡು ಇಸ್ಕೊಂಬಲ್ಲ ಅಂತೀಯ. ಸುಮ್ಮನೆ ತಗೊಳಪ್ಪ, ಬಂದು ಸತ್ಯಲ್ಲ ನೀನು ಹಂಗೆ ಅನ್ಬೇಡ. ಓದ್ತಡಿನೂ ಹಂಗೆ ತಾಂಡೋದೆ ತಗ ಸುಮ್ಮನೆ. ನಮ್ಗೆ ಒಟ್ಟುನು ಸರ್ ಬರೋಲ್ಲ. ಯಾಕೆ ಬೇಕು ಬಂಡವಾಳ ಹಾಕಿರೋದು? ಏನು ಬೆಳೆದಿರೋದಾದ್ರೆ ಬಿಡಪ್ಪ ಅನ್ಬೋದು. ಅಂಗಡಿ ವ್ಯಾಪಾರದ್ದೇನಿ ಮನೆಗಳಾರನಾಗಲಿ ಯಾರನ್ನಾಗಲಿ ಎಷ್ಟು ಕಿಕ್ಕೇಬೇಕು ಅಷ್ಟು ಕಿಕ್ಕೇಬೇಕು ತಕ. ನಾವೇನೇನು ಸ್ವಲ್ಪ ಕಟ್ಸಿಲ್ಲ. ನಾನೆಲ್ಲ ಒಂದು ತಿಂಗ್ಳಿಗೆ ಆಗೋದು ಸಾಮಾನು ತಗೊಂಡ್ಬಿಡ್ತೀನಿ ದಿಂಪಮ್ಮ. ಅದಕ್ಕೆ ನಾನು ಬೇರೆ ತಗೊಂಡೋಗ್ತಿದ್ದೆ. ಅಲ್ಲೂ ಇನ್ನೇನು 2,000-3,000 4,000 ರೂಪಾಯಿ ತಗೊಂಡೋಗ್ತಿದ್ದೆ ಸಾಮಾನನ. ಅದಕ್ಕೇನೆ ಇಲ್ಲೇನೆ ನಮ್ಮ ಅಂಗಡಿಗೆ ವ್ಯಾಪಾರ ಆಗಲಿ ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದೆ. ತಗೊಳಪ್ಪ ಸುಮ್ಮನೆ. ಅಂಗಡಿ ವ್ಯಾಪಾರದ್ದು ತಿರ್ಗಿ ಆಮೇಲೆ ಒಟ್ಟು ಲೆಕ್ಕ ಸಿಗಲ್ಲ. ಅದ್ರದ್ದು ಮನೆಗಳದ್ದು ವ್ಯವಹಾರ ಮನೆಗಳದ್ದು ಹೆಂಗ ಮಾಡ್ಕ್ಯಾವನ. ಇದ್ರದ್ದು ತಗೊಬಿಡು ಸುಮ್ಮನೆ ನೀನು ಅಷ್ಟೇನಿ. ನಾನೀಗ ಒಂದು 10 kg ಸಕ್ಕರೆ, ಟೀ ಸೊಪ್ಪು ಎಲ್ಲ ಬಟ್ಟೆ ಸೊಪ್ಪು ಒಂದು ಡಜನ್ನು, ಮೈ ಸೊಪ್ಪು ಒಂದು ಡಜನ್ನು ಎಲ್ಲ ತಿಂಗಳಿಗೆ ಆಗೋದು ಸಾಮಾನು ತಗೊಂಡೋಗ್ತೀನಿ. ಒಂದು ಎಣ್ಣೆ ಟಿನ್ನು ಎಲ್ಲ 8 ಟನ್ ಸಾಮಾನು ಎಲ್ಲ ತಗೊಂಡೋಗಿದ್ರೆ ನೀನು ತಗ ಸುಮ್ಮನೆ ಏಟಾಗುತ್ತೆ ಲೆಕ್ಕ ಮಾಡುತ್ತೀರಿ. ಇನ್ನೊಂದು ಇಟ್ಟು ಉಳಿದ್ಬೇಕಂದ್ರೆ ಕೊಡ್ತೀನಿ ತೀರಾ. ಅಲ್ಲ ನಮ್ಮ ಡಿಂಪಮ್ಮ ಏನು ಬೆಳೆದಿರೋದಾದ್ರೆ ಬಿಡು ಅನ್ಬೋದು. ಇಲ್ಲಪ್ಪ ನೀನು ತಗೊಂಬ್ಲೇಬೇಕು. ಬೇಡ ಕಣತ್ತೆ, ನೀನು ದುಡ್ಡು ಕೊಡಂಗಿದ್ರೆ ನೀನು ತಗೊಂಬ್ಲೇಬೇಡ. ನೀನು ಸುಮ್ಮನೆ ನೀನು ತಗೊಂಡೋಗ್ಬೇಕು. ನೋಡಿ ಡಿಂಪಮ್ಮ ಹೇಳೆ ಅಲ್ಲ, ನಮಗೆ ರೇಷನ್ನೇ ಬೇಡಪ್ಪ. ನೀನು ದುಡ್ಡು ಇಸ್ಕೊಂಬ್ಲಿಲ್ಲ ಅಂದರೆ ಅಷ್ಟೇ. ನೀನು ದುಡ್ಡು ಬೇಡ ಅಂತೀಯ, ನಮ್ಗಂಗ ರೇಷನ್ನೇ ಬೇಡಪ್ಪ. ಬೇಡ ಅತ್ತೆ, ನೀನು ಒಂದು ಸತಿ ಹೇಳಿದ್ರೆ ಅರ್ಥ ಮಾಡ್ಕ. ಬೇಡ ಅಂದಮೇಲೆ ಬೇಡ ಅಷ್ಟೇನಿ. ಈಗ ನಮಗೆ ಕಷ್ಟ ಸುಖಕ್ಕಾಗಿದೆಯಾ, ನಮಗಾಗಿದೆಯಾ? ನೀನು ನಿನ್ನ ಕೈಯಾಗಳು ದೇವಟ್ಟು ಕಳ್ಕೊಂಡಿದ್ಯಾ? ನಾವು ನಿಂತಾಗೆ ನಾನು ದುಡ್ಡು ಇಸ್ಕೊಂಡು ರೇಷನ್ ಕೊಟ್ಟರೆ ಯಾರನ್ನು ಒಪ್ಪ ಅಂತ ಮಾತೇನತ್ತೆ ಅದು?
ಹೇಳಿದ್ನಲ್ಲ ಇನ್ನು ಬ್ಯಾರೆದ್ರಾಗ ಯಾವ್ದ್ರಾಗ ನೋಡ್ಕೊಂಬನ ಇದ್ರಾಗ ತಗಡ್ರಪ್ಪ ನೀವು ಬಂಡವಾಳ ತಂದಿರ್ತೀಯ ನಿನಗೊಟ್ಟುನು ಲಾಸ್ ಆಗೋದು ಬೇಡ ಅದ್ರಾಗ ಯೋಟಾತು ಇದ್ರಾಗ ಯೋಟಾತು ಅಂತ ನಿನಗೆ ಹೆಚ್ಚು ಕಮ್ಮಿ ಆಗೋದು ಬೇಡ ಬ್ಯಾರೆದ್ರಾಗ ಯಾವ್ದ್ರಾಗಂತ ಕಷ್ಟ ಸೂಕ್ತ ಕೊಳ್ಳಪ್ಪ ನೀನು ಇಲ್ಲ ಕೊಡಪ್ಪ ಅಂತ ಇಸ್ಕೋಬೋದು ಕೊಡ್ಬೋದು ತಗ ಇಂಥ ವ್ಯಾಪಾರದಾಗಿ ಯಾರನ್ನೂ ಜಾಸ್ತಿ ಸಾಲ ಮಾಡ್ಕೋಬಾರ್ದು ಸುಮ್ಮನೆ ಕೊಟ್ರೆ ಅದು ಹೆಂಗೆ ಇದಾಗುತ್ತಾತು ನಿಮ್ಮ ಮನೆ ಬೇರೆ ತಗೊಂಡೋಗ್ಬೇಕು ಒಟ್ಟುನು ನಿಮ್ಮದೇ ಮನೆಯಾಗೆಲ್ಲ ಖರ್ಚು ಏನು ಬೇಡ ತಗೊಳಪ್ಪ ತಗ ಅಯ್ಯೋ ಇದೊಳ್ಳೆ ಸರಿಯಾಗೋಯ್ತಪ್ಪ ಅತ್ತೆದು ಒಳಿಯೋದು ನೀನು ನೋಡಿದ್ರೆ ದುಡ್ಡು ಇಸ್ಕೊಂಬದಲ್ಲೇ ನಮಗೆ ರೇಷನ್ ಬೇಡ ಅಂತೀಯ ಅವ್ನು ನೋಡಿದ್ರೆ ದುಡ್ಡು ಕೊಟ್ಟು ತಗೊಂಡೋಗಿದ್ರೆ ನೀನು ತಗೊಂಡೋಗ್ಲೇ ಬೇಡ ಬೇಡವೇ ಬೇಡ ಅಂತ ಅವನು ಹೇಳ್ತಾ ಇದ್ದಾನೆ ಹರ್ಷ ಯಾರನ್ನೊಬ್ರು ಸೋತ್ ಸುಮ್ಮನೆ ತಗೊಂಡೋಗತ್ತಲ್ಲ ಸ್ಮಕಯ್ಯ ಇಲ್ಲಮ್ಮ ಇಲ್ಲ ನಾನು ಬೇಕಾದ್ರೆ ಬೇರೆ ಕಡೆಗೆ ತಗೊಂಡೋಗಿ ದುಡ್ಡು ಕೊಟ್ಟು ನಾನು ಹಂಗೆ ಪುಕ್ಸಟ್ಟೆದು ಮಾತ್ರ ತಗೊಂಡೋಗಲ್ಲ ಯಾಕೆ ಬೇಕು ತಗೊಂಡೋಗ್ಬಾರ್ದಂಗೆ ನಾನೇನು ವರ್ಷನಂಗೆ ಮಾಡ್ಕೊಂಡಿದ್ದೀವಿ ತಗೊಂಡೋಗನಲ್ಲ ಅವನೇನು ಕೊಟ್ಟಿದ್ರೆ ಸಾಕು ಮಸ್ತ್ ತಗೊಂಡೋಗನು ನಾವು ಕೊಡೋ ಅಂತಾರಿ ಕೊಡೋದು ಕೊಡ್ದಿಲ್ದಾರ್ಗೆಲ್ಲ ಕೊಡೋಕೆ ಹೋಗಲ್ಲ ಅಲ್ಲ ನೀನು ತಗೊಂಡೋಗೋದ್ರಾಗ ಏನು ತಪ್ಪಿಲ್ಲ ಕಾಣತ್ತೆ ತಗೊಂಡೋಗು ಇಸ್ಕೊಳಪ್ಪ ವ್ಯಾಪಾರದಾಗೆ ಸುಮ್ಮನೆ ತಗೊಂಡೋದ್ರೆ ಯಾರಿಗೂ ತಡಿಯಲ್ಲ ಅದಕ್ಕೆ ನಾವು 1 ರೂಪಾಯಿ ಎಂಟಣಿಗೆ ಲೆಕ್ಕ ಹಾಕಿ ವ್ಯಾಪಾರ ಮಾಡೋರು ಅಂಗಡಿ ವ್ಯಾಪಾರ 1 ರೂಪಾಯಿ 2 ರೂಪಾಯಿ ಲಾಭ ಬರೋದು ಅದ್ರಾಗೆ ಸುಮ್ಮನೆ ನಾವೇ ತಗೊಂಡೋದ್ರೆ ಹೆಂಗೆ ಅಂತ ಹೇಳಿ ಅರ್ಥ ಮಾಡ್ಕೊಂತೈತಿ ಲಸ್ಮಕಯ್ಯ ಸುಮ್ಮ ಇಸ್ಕ ಬೇರೆ ಯಾವ್ದ್ರಾಗನ ಬೇಕಾದ್ರೆ ಕಷ್ಟ ಸುತ್ತಾಗಿ ನೋಡ್ಕೊಂಬಂತ ಇದು ವ್ಯಾಪಾರದ್ದೇ ಅಂತ ಹೇಳ್ತೈತೆ ಅವರು ರೇಷನ್ ತಗೊಂಡೋಗ್ಬೇಕು ಅಂತಲೇ ಬಂದವ್ರೆ ದುಡ್ಡು ಕೊಟ್ಟು ಇಸ್ಕ ನೀನೇನು ಮಾಡೋಕ್ಕಾಗುತ್ತೆ ಹೋಗಾಕವು ನಿನ್ಗೆ ಹೆಂಗೆ ತಿಳಿತೈತಿ ಯಾರನ್ನ ನಮ್ಮನ್ನ ಏನಂದರು ಹಾಂ ಯಾರನ್ನ ಏನು ಅಂತಾರಕ್ಕ ನಮ್ಮ ಅವ್ರ ಅತ್ತೆ ಅಷ್ಟೊಂದು ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅವ್ರ ಅತ್ತೆ ಎಲ್ಲ ನೋಡ್ಕೊಂಡು ಎಲ್ಲ ಇದು ಮಾಡಿದ್ರು ಅವ್ರ ಅತ್ತೆ ತೆಗಿ ದುಡ್ಡು ಇಸ್ಕೊಂಡು ರೇಷನ್ ಕೊಟ್ಟಂಬಲ್ವಿ ಯಾರನ್ನ ಕಾಣ್ದಾರು ಅಯ್ಯೋ ಇವನೆಂತ ನಮ್ಮ ತಗೊಂಬಲ್ವೇನಕ್ಕ ನನ್ನ ತಗೊಂಡೇನಿ ರೇಷನಾ ಕಟ್ಟಿಕ್ಕೆ ತಪ್ಪ ಅಲೆ ಡಿಂಪಮ್ಮ ಇವ್ರು ಅಳಿಯಂದು ದುಡ್ಡು ಇಸ್ಕೊಂಬಂಗಿಲ್ಲ ತಗೊಂಡು ಹೋಗ್ಬೇಕು ನಿಮ್ಮ ಮಾಂಬರ್ತು ಹೋಗ್ಬೇಕು ದುಡ್ಡು ತಗೊಳ್ರಿ ಅಂದ್ರೆ ಬೇಡ ದುಡ್ಡು ಕೊಡೋದಾದ್ರೆ ನೀವು ತಗೊಂಡು ಹೋಗ್ಲೇಬೇಡ್ರಿ ಅಂತ ಇದ್ದಾರೆ ಅಳಿಯಂದ್ರು ಇದೊಳ್ಳೆ ಚೆನ್ನಾಗೈತಿ ಅಳಿ ಅಂದರೆ ಇಸ್ಕೊಳ್ರಿ ಸುಮ್ಮನೆ ಏನು ನೀವು ಬೆಳೆದಿರೋದಲ್ಲ ಏನಿಲ್ಲ ಸುಮ್ಮನೆ ತಗೊಳ್ರಿ ಅಲ್ಲ ನೀವು ಬಂಡವಾಳ ತಂದಿರೋದು ನಾವು ಸುಮ್ಮನೆ ರೇಷನ್ ತಗೊಂಡೋದ್ರಿ ಆ 2 ತಡಿ ಹಂಗೆ ತಗೊಂಡೋಗಿದ್ವಿ ಬೈತಾಳವಳು ಅದಕ್ಕೆ ಮತ್ತೆ ನಾನು ಇವತ್ತು 7ನೇ ಕರ್ಕೊಂಬಂದು ಬಾರಮ್ಮ ಅಳಿ ಅಂದ್ರೆ ದುಡ್ಡು ಇಸ್ಕೊಂಬಲ್ಲ ಅಂತ ಹೇಳಕ್ಕೆ 7ನೇ ಕರ್ಕೊಂಬಂದು ಇಸ್ಕೊಳ್ರಿ ಅಳಿ ಅಂದರೆ ಸುಮ್ಮನೆ ರಪ್ಪ ನೋಡ್ಬೇಕಾವು ಬಸ್ ಹೋಗುತ್ತೆ ಅಲ್ಲ ಅವನು ಇಸ್ಕೊಂಬಂಗಿಲ್ಲ ನೀವು ತಗೊಂಡು ಹೋಗಂಗಿಲ್ಲ ಬೇಡ ಯಾರನ್ನೊಬ್ರು ಸೋತು ವರ್ಷ ಇಸ್ಕೊಳಪ್ಪ ಇಸ್ಕ ಸುಮ್ಮನೆ ನಿಮ್ಗೀಗ ನೀನು ರೇಷನ್ ಈಗ ಯಾರಿಗ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಅಂದ್ಕ ಬೇಡವೇ ಬೇಡ ಕಣಕ್ಕ ನನಗೆ ಬೇಡ ಅಂದರೆ ಬೇಡ ಅಷ್ಟೇನಿ ನೋಡಮ್ಮ ಅದೇ ಹೋಗಿದ್ದೆ ಇಸ್ಕೊಂಬಂಗೆ ನೋಡಿ ಡಿಂಪಮ್ಮ ಅಲ್ಲ ಅವ್ನು ತಗೊಂಡೋದಂಗೆ ತಗೊಂಡೋದ್ರೆ ಯಾರನ್ನ ಏನನ್ನ ಈಗಳಮ್ಮ ವ್ಯಾಪಾರ ಮಾಡೋರು ಪಾಪ ಅವರು 2 ರೂಪಾಯಿ 1 ರೂಪಾಯಿ ಲಾಭ ಅರ್ಥ ಮಾಡ್ಕೋಬೇಕು ಅವ್ರು ಕಷ್ಟ ಬಿದ್ದು ತಂದಿರ್ತಾರೆ ಎಷ್ಟು ಕಷ್ಟ ಬಿದ್ದು ಮಾಡ್ತಾರೆ ಅದ್ರಾಗೆ ನಾವು ಹಿಂಗೆ ತಗೊಂಡೋದ್ರೆ ಸುಮ್ಮನೆ ಆಗುತ್ತೇನಮ್ಮ ಅಲ್ಲ ನೋಡಿ ಇಸ್ಕೊಂಬದೇ ಇಲ್ಲ ನೋಡಿ ಸಿಟ್ಟಾಗದೇ ಹೋಗಿದ್ದ ಅಯ್ಯೋ ಅವನಂತೂ ಈಗಳಕ್ಕ ಪಾಪ ಎಷ್ಟು ತಗೊಂಡೋಗ್ಯವನ ಕಣಕ್ಕ ಫಸ್ಟಿಗೆ 1-2 ದಿನ ತಗೊಂಡೋಗು ಅಂತೇಳಿ ಅಂಗಡಿ ಇಟ್ಟಾಗ ಹೇಳ್ಬಿಟ್ಟು ವರ್ಷ ಏನು ಸುಮ್ಮನೆ ತಗೊಂಡೋದ ಅನ್ಬೇಡ ಎಷ್ಟೊಂದು ದುಡ್ಡು ಪಾಪ ಸುಮ್ಮನಾಗಿದ್ದ ವರ್ಷ ಆಗತ್ತಿ ಸುಮ್ಮನಾದ ಬೇರೆಯವರಾಗಿದ್ರೆ ಯಾರು ಸಹಿಸ್ಕೊಂತಿರ್ಲಿಲ್ಲ ಅರ್ಥ ಮಾಡ್ಕೋಬೇಕು ಅವರು ಪಾಪ ಬಂಡವಾಳ ಹಾಕಿರ್ತಾರೆ ಬೆಳೆದಿರೋದೇ ಕೊಡಲ್ಲ ಯಾರನ್ನ ಈಗ ಉಳ್ಕ್ ಬದನೆಕಾಯಿ ಟೊಮೆಟೊ ಇನ್ನು ಕೊಳ್ತೋದ್ರೆ ಹಾಕಲ್ಲ ಇವಾಗ ಒಳ್ಳೆ ಬೆಳೆ ಅಂತಾರೆ ಅಂಥದ್ರಾಗೆ ಹಿಂಗೆ ದುಡ್ಡು ಕೊಟ್ಟು ತಂದಿರೋದು ಅವ್ರು ಬಂಡವಾಳ ಹಾಕಿರೋದು ನಾವು ತಗೊಂಡೋದ್ರೆ ಯಾರನ್ನ ಏನಂತಾರೆ ತಾಳ್ ಡಿಂಪಮ್ಮ ನೀನು ಲಿಕ್ಕಿ ಲೆಕ್ಕ ಮಾಡು ಅದನ್ನ ರೇಷನ್ ಕಟ್ಟಿಕ್ಕಿರೋದು ಕೊಡು ತಗೊಂಡು ಹೋಗ್ತೀವಿ ನಾವು ಚೂರು ನನ್ನ ಬೈತಾನೇನಮ್ಮ ಯಾಕೆ ಇಸ್ಕೊಂಡೆ ಅಂತ ಹೇಳಿ ತಗ ಸುಮ್ಮನೆ ಲಿಕ್ಕಿ ಲೆಕ್ಕ ಮಾಡು ಅಷ್ಟೇ ನೀನು ಅದಕ್ಕೆ ಹಾಕು ದುಡ್ಡಿನ ಕಾಣಕ್ಕೆ ಅಷ್ಟೇನಿ ನಾನು ನಮ್ಮ ಹಳ್ಳಿಯಿಂದ ಐತೆ ಅಂಗಡಿ ಅಂತ ಹೇಳಿ ರೇಷನ್ ತಗೊಳಕ್ಕೆ ಬಂದರೆ ದುಡ್ಡು ಇಸ್ಕೊಂಬಲ್ಲ ಅಂತ ಹೇಳಿ ಸಿಟ್ಟಾಗ ಅದೇ ಹೋಗ್ತಾ ಇದ್ದಾನೆ ಅಲ್ಲ ಸುಮ್ಮನೆ ತಗೊಂಡೋದ್ರೆ ಎಷ್ಟು ಅಂತ ಸಾಲುತ್ತೆ ಆಗ್ಲಲ್ಲನ ಏನೊಂದು ದಿನ ಅಲ್ಲ 7 ದಿನ ಅಲ್ಲ ಯಾವಾಗಲೂ ತಗೊಂಡೋಗ್ತಾನೆ ಇರ್ಬೇಕು ಇಲ್ಲಿ ಬರೋದೆಲ್ಲ ಬೇರೆ ಕಡೆಗೆ ತಗೊಂಬದೇ ವಾಸಿ ಇಸ್ಕೊಂಬಲ್ಲ ಅಂಬುತ್ತೆ ದುಡ್ಡ ನಮಗೆ ಇಸ್ಕೊಂಬಿಲ್ಲ ಅಂದರೆ ಅಯ್ಯೋ ತಗೊಂಬಂದ್ವಲ್ಲಪ್ಪ ಮಂಗಾಗುತ್ತೆ ಅಪ್ಪರಪ್ಪ ತಗೊಂಡೋಗ್ಬಾರ್ದು ನಾನೀಗ ಜಾಸ್ತಿ ತಗೊಂಡೋಗ್ತೀನಿ 10 kg ಸಕ್ಕರೆ ಅಂತ ಎಲ್ಲ ತಗೊಂಡೋಗ್ತೀನಿ ಅಷ್ಟಕ್ಕೆ ಎಷ್ಟು ಲಾಸ್ ಆಗುತ್ತೆ ಅವ್ರಿಗೆ ಅದಕ್ಕೇನೆ ವ್ಯವಹಾರದ್ದು ಬೇರೆ ಇರಬೇಕು ಇದು ಅಂಗಡಿ ವ್ಯಾಪಾರದ್ದು ಅಷ್ಟೇನೆ ಯಾರೇ ಆಗಲಿ ಹೇಳು ಅದಕ್ಕೆ ನಾನು ಬೇಡಪ್ಪ ತಗಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.